ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಕಾಲೇಜ್ ಕಡೆಯಿಂದ ಇವತ್ತು ಪುಸ್ತಕ ಮೇಳ ನಡೀತಾ ಇದೆ ಅಂತ ಎಲ್ಲಾರನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ರೋಡಲ್ಲಿ ಎರಡೆರಡು ಇಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ವಿ. ಕೊನೆಗೂ ನಾವು ಕಡ್ಲೆಕಾಯಿ ಪರೀಕ್ಷೆ ನಡೆಯೋದತ್ರ ಬಂದ್ವಿ. ಸುಮಾರು 15 ನಿಮಿಷ ನಡೆದ್ವಿ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಒಂದ್ ಸೆಲ್ಫಿ ಮೂಡ್ ಬಂತು. ಹಾಗೆ ಟೈಮ್ ಪಾಸ್ ಆಗ್ತಿತ್ತು ಅಂತ ಸಾಂಗ್ ಕೂಡ ಆಡಿದ್ವಿ. ನೀನು ನೀನೇ ಹೇಳು ನನ್ನ ಮಾತು ಏನೇ ಇರಲಿ ಮೌನ ನಂದೇನು ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು ಮತ್ತೆ ಹೇಳು ಪಸಿ ಸುಖಿ ಸುಖಿ ನಿನ್ನ ಮೋಹಿಸಿ ನನ್ನ ಪ್ರೇಯಸಿ ದನಿಯೋಡೆ ಮೀನ ಕಣ್ಣೋಡೆ ಸೊಬಗೆ ಮೈ ತುಂಬಿದೆ. ನಂತರ ಟೈಮ್ ಪಾಸ್ ಎಲ್ಲ ಮುಗಿದ ತಕ್ಷಣ ಪುಸ್ತಕ ಸಂತೆಗೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬುಕ್ ನೋಡ್ತಾ ಇದ್ರೇನೆ ಅನ್ಸ್ತು ಇಷ್ಟು ಪುಸ್ತಕಗಳಿದ್ಯಾ ನಮ್ ಕನ್ನಡದಲ್ಲಿ ಅಂತ. ಬಟ್ ಒಂದೊಂದಕ್ಕಿಂತ ಒಂದೊಂದು ಸಖತ್ತಾಗಿತ್ತು. ಬಟ್ ನನ್ನ ಮೈಕ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಅದಕ್ಕೆ ಚಾರ್ಜ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನ ಬಿಟ್ಟೆ. ಬಟ್ ಪುಸ್ತಕಗಳಂತೂ A1 ಆಗಿತ್ತು, ಅಷ್ಟು ಸೂಪರ್ ಆಗಿತ್ತು. ನೋಡ್ತಾ ಇದ್ರೆ ಎಲ್ಲಾ ಪುಸ್ತಕನೂ ತಗೊಳ್ಬೇಕು ಅನ್ನಿಸ್ತಾ ಇತ್ತು. ಬಟ್ ಅಷ್ಟು ದುಡ್ಡು ಇಲ್ದಿರೋ ಕಾರಣ ನನಗೆ ಇಷ್ಟ ಆದಂತ ಕೆಲವು ಪುಸ್ತಕಗಳನ್ನ ಮಾತ್ರ ನಾನು ತಗೊಂಡೆ. ನಾನು ಯಾವ್ಯಾವ ಪುಸ್ತಕ ತಗೊಂಡೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಹಾಗೆಯೇ ಒಂದೊಂದು ಪುಸ್ತಕಗಳು ನೋಡ್ತಾ ಇದ್ದೆ. ಚಂದಮಾಮನ ಕಥೆಗಳಿತ್ತು. ಹಾಗೆ ಚಂದಮಾಮನ ಕಥೆಗಳು ಚಿಕ್ಕ ವಯಸ್ಸಲ್ಲಿ ಏನೋ ಕೇಳಿರೋ ತರ ಅನಿಸ್ತು. ಬಟ್ ನೋಡೋಣ ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ತಗೊಳಕ್ಕಾಗಿಲ್ಲ. ಬಟ್ ಜಿಪುಣರ ಕಥೆಗಳು ಅಂತಾನೆ ಇತ್ತು. ಹಾಗೆ ಎಲ್ಲ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕನೆ ಮೆರುಗು ಕೊಟ್ಟಂತಹ ಕವಿ ರತ್ನಾತ್ರಯರ್ ಅಂತಾನೆ ಹೇಳ್ಬೋದು ಇವರೆಲ್ಲ. ಫಸ್ಟ್ ಕುವೆಂಪು. ನನ್ಗೆ ಇವ್ರ ಬುಕ್ ಕಾನೂನು ಹೆಗ್ಗಡತಿ ತುಂಬಾ ಅಂದ್ರೆ ತುಂಬಾ ಇಷ್ಟ. ಹಾಗೆ ದಾರಾ ಬೇಂದ್ರೆ ಅವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇವ್ರ ಬುಕ್ ಸಹ ತುಂಬಾ ಇಷ್ಟ ಆಗಿತ್ತು. ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಹರು ಸ್ಟ್ಯಾಚುಗಳನ್ನ ಇಟ್ಟಿದ್ರು. ಅಂದ್ರೆ ಕನ್ನಡ ಸಾಹಿತಿಗಳನ್ನ ಅಂತಾನೆ ಒಂದು ಸ್ಟ್ಯಾಚುಗಳನ್ನ ಇಟ್ಟಿದ್ರು. ಹಾಗೆ ನಾವು ಈಕ್ರಿಗೆ ಹೋಗಕ್ ನೋಡ್ತಾ ಇರ್ಬೇಕಾದ್ರೆ ಹಲವಾರು ಸಾಹಿತಿಗಳು ಸಹ ಅಲ್ಲಿದ್ರು. ಒಂಥರ ಅವ್ರನ್ನೇ ನಾವು ನೇರವಾಗಿ ನೋಡಿದೀವಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಹಾಗೆ ಶಿವರಾಮ್ ಕಾರಂತ್ರವರು ಹುಚ್ಚು ಮನಸ್ಸಿನ 10 ಮುಖಗಳು, ಅದು ಸಖತ್ತಾಗಿದೆ, ಎಲ್ರು ಓದ್ ನೋಡಿ. ಹಾಗೆ ನಾವು ಗಿರೀಶ್ ಕಾರ್ನಾಡ್ ನನ್ನ PU ಫ್ರೆಂಡ್ ಸಿಕ್ಕಿದ್ಲು. ಪುಸ್ತಕ ಸಂತೆಯಲ್ಲಿ ಈಕೆ ಮಹಾನ್ ವ್ಯಕ್ತಿ ಭೇಟಿ ಮಾಡಿ ನಂಗೆ ಬಹಳ ಅಂದ್ರೆ ಬಹಳ ಖುಷಿ. AR ಮಣಿಕಾಂತ್ ಅವರು ಬರೆದಿರೋದು. ಅಪ್ಪ ಅಂದರೆ ಆಕಾಶ. ಎಲ್ಲರ ಲೈಫಲ್ಲೂ ಗೊತ್ತಿರುತ್ತೆ, ಅಪ್ಪ ಅಂದರೆ ಯಾವಾಗಲೂ ಆಕಾಶನೇ ಆಗಿರ್ತಾರೆ. ಸೊ ಈ ಬುಕ್ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ತೊಗೊಳಕ್ಕಾದ್ರೆ ಟ್ರೈ ಮಾಡ್ತೀನಿ. ಎಲ್ಲ ಆದ್ಮೇಲೆ ನಮ್ಮ PU ಫ್ರೆಂಡ್ನ ಮೀಟ್ ಆದ್ಮೇಲೆ ಅಲ್ಲಿರೋ ಪುಸ್ತಕಗಳನ್ನ ನೋಡೋ ಕಡೆ ಹೋದೆ. ಅಲ್ಲಿ ನೋಡಿದ್ರೆ ಒಂದೊಂದಕ್ಕೂ ಒಂದೊಂದು ಸಖತ್ತಾಗಿತ್ತು ಪುಸ್ತಕಗಳು. ನೋಡ್ತಾ ಇದ್ರೆ ಎಲ್ಲಾನು ಯಾವತ್ತು ಓದ್ ಮುಗಿಸ್ತೀನೋ ಅನ್ಸ್ಬಿಟ್ಟಿತ್ತು. ಬಟ್ ನಿಜವಾಗ್ಲೂ ಹೇಳ್ತಾ ಇದೀನಿ, ಪುಸ್ತಕ ಮಾತ್ರ A1 ಆಗಿದೆ. ಹಾಗೆ 10 ಮತ್ತು 15% ಡಿಸ್ಕೌಂಟ್ ಸಹ ಇದೆ. ಯಾರಾದ್ರೂ ಹೋಗಿ ಪುಸ್ತಕ ತಗೊಳ್ಳೋರಿದ್ರೆ ಶನಿವಾರ ಭಾನುವಾರ 2 ದಿನ ಇರುತ್ತೆ, ಹೋಗಿ ತಗೊಳ್ಳಿ. ಹಾಗೆ ನಾನು ನೋಡ್ತಾ ಬರ್ಬೇಕಾದ್ರೆ ಒಂದ್ ಪುಸ್ತಕ ನೋಡ್ದೆ. ಅದ್ರಲ್ಲಿ ನನ್ಗೆ ಇಷ್ಟ ಆಗಿದ್ದು ಭಗವದ್ಗೀತೆ. ತುಂಬಾ ಇಷ್ಟ ಆಯ್ತು ತಗೊಳ್ಳೋಣ ಅಂತ. ಬಟ್ ನಾನು ಯಾವ್ಯಾವ ಪುಸ್ತಕ ತಗೊಂಡೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗೆ ಭಗವದ್ಗೀತೆನ ಕೈಯಲ್ಲಿ ಇಟ್ಕೊಂಡೆ. ಆಮೇಲೆ ಬೇರೆ ಪುಸ್ತಕಗಳು ನೋಡೋಣ ಅಂತ ಹೊರಟೆ. ಬಟ್ ಬೇರೆ ಪುಸ್ತಕಗಳು ಸಹ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು. ಹಾಗೆ ಆ ಪುಸ್ತಕಗಳ ಮೇಲಿರೋ ಟೈಟಲ್ ಅನ್ನ ನೋಡ್ತಾ ಇದ್ರೆ ಏನೋ ಒಂಥರ ಇಂಟ್ರೆಸ್ಟಿಂಗ್, ನಮ್ಗೆ ಒಂದು ಕತೆ ಆಗಿರೋ ತರ ಘಾಸಿ ಆಗ್ತಾ ಇತ್ತು, ನಮ್ಗೆ ಮನೋಭಾವ ಬರ್ತಾ ಇತ್ತು. ಬಟ್ ಆ ತರ ಒಂದ್ ಚೆನ್ನಾಗಿರೋರು ಇತ್ತು. ಹಾಗೆ ಕೆಳಗೆ ನೋಡ್ತಾ ಹೋಗ್ತಾ ಇರ್ಬೇಕಾದ್ರೆ ಹಲವಾರು ಪುಸ್ತಕಗಳನ್ನ ಸಹ ನಾನು ನೋಡ್ದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಓದಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋ ಪುಸ್ತಕಗಳು ಸಹ ಅಲ್ಲಿತ್ತು. ನೋಡಿ, ಮಕ್ಕಳ ಕಥೆಗಳಾಗಿರ್ಬೋದು, ಕವಿಗಳದಾಗಿರ್ಬೋದು, ಹಾಗೆ ಎಷ್ಟು ಪುಸ್ತಕಗಳಿತ್ತು ಅಂದ್ರೆ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ, ತುಂಬಾನೇ ಇತ್ತು. ಬಟ್ ಅದ್ರಲ್ಲಿ ನಮ್ ಫ್ರೆಂಡ್ ಇದು ಆಯ್ಕೆ ಮಾಡ್ಕೊಂಡ್ರು, ನಾನು ಭಗವದ್ಗೀತೆ ಆಯ್ಕೆ ಮಾಡ್ಕೊಂಡಿದ್ದೆ. ಆಮೇಲೆ ರಾಮಾನಂದ್ ಅವ್ರು ಬರ್ದಿರೋದು ನಯನ ನಕ್ಷತ್ರ ಆಗಿರ್ಬೋದು, ಪುರುಷೋತ್ತಮ ಆಗಿರ್ಬೋದು,
ಇತಿಹಾಸದಲ್ಲಿ ನೂರಾರು ಕಥೆಗಳಾಗಿರ್ಬೋದು, ಮಲೆಗಳಲ್ಲಿ ಮದುಮಗಳು, ನಗು ಎಂದೆಂದಿದು, ಜಗದ ಗೆಳತಿ ಮುಂತಾದ ಹಲವಾರು ಪುಸ್ತಕಗಳು ಸಹ ತುಂಬಾ ಚೆನ್ನಾಗಿವೆ. ಅದೆಲ್ಲದಕ್ಕಿಂತ ನಿಮ್ಗೆ ಗೊತ್ತಿರೋ ತರ ನಮ್ ಕಡೆ ಕೆಚ್ಚದೆ ಕನ್ನಡಿ ಕಡೆ ಹೋಯ್ತು. ಎಲ್ಲರಿಗೂ ಗೊತ್ತಿರೋ ತರ ಇಮ್ಮಡಿ ಪುಲಿಕೇಶಿ ಅವ್ರದ್ದು ಸಖತ್ತಾಗಿದೆ. ಹಾಗೆ ನೋಡ್ತಾ ನೋಡ್ತಿದ್ದಾಗೆ ನಮ್ ಡಾರ್ಲಿಂಗ್ ಕೃಷ್ಣ ಅವ್ರ ಸಹ ಎಂಟ್ರಿ ಆಯ್ತು. ತಮ್ಮ ಮೂವಿ ಪ್ರಮೋಷನ್ ಕೊಡಕ್ ಬಂದಿದ್ರು. ನೋಡಿ ತುಂಬಾನೇ ಖುಷಿ ಆಯ್ತು. ಯಾವಾಗ ನಾನು ಫೋಟೋ ತೆಗಿಸ್ಕೊತೀನಿ ಅಂತ ಕಾಯ್ತಾ ಇದ್ದೆ. ಆದ್ರೂ ಹೆಂಗೋ ಮಾಡಿ ಫೋಟೋ ತೆಗಿಸ್ಕೊಂಡೇ ಬಿಟ್ಟೆ. ಹಾಗೆಯೇ ಅವರು ಬ್ರೈಟ್ ಮೂವಿ ಪ್ರೊಡ್ಯೂಸರ್ ಸಹ ಇದ್ರು. ಅವ್ರ ಸರನ ಫೋಟೋ ತೆಕ್ಕೊಂಡು ಹಸುವಾಗ್ತಿತ್ತಂತ ನಾನು ನನ್ನ ಫ್ರೆಂಡು ಹೋಟ್ಲಲ್ಲಿ ತಿನ್ಕೊಂಡ್ವಿ. ಆಮೇಲೆ ಆ ಸಾಂಬಾರ್ ನೋಡಿದ್ರೆ ಬರೀ ತರಕಾರಿನೇ ಇತ್ತು, ಸಾಂಬಾರ್ ಇರ್ಲಿಲ್ಲ. ಆಮೇಲೆ ನಾವು ಬಸ್ಸಲ್ಲಿ ಕುತ್ಕೊಂಡು ಮನೆಗೆ ಬಂದೆ. ಈ ದಿನದ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.